ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಕ್ಕಂಥ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರಿ ನಡೆಸ್ತಕ್ಕಂಥ ನನ್ನೆಲ್ಲ ಸ್ನೇಹಿತ ಮಿತ್ರರಿಗೆ, ಸ್ಪರ್ಧಾರ್ಥಿಗಳಿಗೆ ಒಂದು ಖುಷಿಯ ಸಂಗತಿ, ಖುಷಿಯ ವಿಚಾರ ಏನಪ್ಪ ಅಂದರೆ, ಮೊನ್ನೆ ನಮ್ಮ ಪೊಲೀಸ್ ವಿಭಾಗದ ಹೆಡ್ ಡಿ ಜಿ ಆ್ಯಂಡ್ ಐ ಜಿ ಆಫೀಸಿಂದ ಈಗ ನಮ್ಮ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಇಲಾಖೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಕ್ಕಂಥ ಎಚ್ ಕೆ ವಿಭಾಗ ಮತ್ತು ನಾನ್ ಎಚ್ ಕೆ ವಿಭಾಗಗಳ ಹುದ್ದೆಗಳ ರೀ ರೋಸ್ಟರ್ ರೆಡಿ ಮಾಡಿ ಕಳಿಸ್ರಿ ಅಂತ ಒಂದು ಫ್ಯಾಕ್ಸು ಸೆಂಡ್ ಆಗಿದೆ ಎಲ್ಲ ಕನ್ಸರ್ನ್ಡ್ ಎಸ್ ಪಿ ಆಫೀಸ್ಗೆ, ಅಂದರೆ ಡಿಸ್ಟಿಕ್ ಡಿ ಪಿ ಒ ಡಿಸ್ಟಿಕ್ ಪೊಲೀಸ್ ಆಫೀಸ್ ಅಂತ ಏನಿರುತ್ತೆ ಅದನ್ನು ನಾವು ಹಿಂದೆ ಏನಂದರೆ 56% ಪ್ರಕಾರ ನಾವು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ನಿಯಮ ಜಾರಿ ಇದ್ದಿದ್ದರಿಂದ ಅದರ ಪ್ರಕಾರ ಹಿಂದಿನ 56% ಪ್ರಕಾರ ರೋಸ್ಟರ್ನ ರೆಡಿ ಮಾಡಿ ಈ ಸ್ಯಾಂಕ್ಷನ್ ಸ್ಟ್ರೆಂತ್ಗೆ ಒಳ್ಳೆ ರಿಟರ್ನು ಗೌರ್ಮೆಂಟ್ಗೆ ಕಳಿಸಿದರು. ಸೊ ಈಗ ಮೊನ್ನೆ ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಆಗಿ ಅದು 56%ನ್ನು ನಾವು ಹೆಲ್ಡ್ ಮಾಡಿ ಹಿಂದಿನ ಪ್ರೀವಿಯಸ್ 50% ನಮ್ಮದು ನೇಮಕಾತಿ ನಿಯಮ ಇದೆ, ಅದ್ರ ಪ್ರಕಾರ ನಾವು ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ ಅದು ಫೈನಲ್ ಆಗಿರೋದ್ರಿಂದ ಸರ್ಕಾರ ನೇಮಕಾತಿ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ಲು ನೀವು ರಿಕ್ರೂಟಿಂಗ್ ಬಾಡೀಸ್ ಏನಿದ್ದಾವೆ, ನಮ್ಮ ನೇಮಕಾತಿ ಆಯೋಗ ನೇಮಕಾತಿ ಬಾಡೀಸ್ ಏನಿದಾವೆ ಅವು ನಿಮ್ಮ ಪ್ರೊಸೆಸ್ನ ಫರ್ದರ್ ಪ್ರೊಸೀಡ್ ಆಗಿರಿ, ನೋಟಿಫಿಕೇಷನ್ ವಿತ್ 30 days ಒಳಗೆ ನೀವು ಮಾಡಿರಿ ಅಂತ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡು ಸರ್ಕಾರ ಒಂದು ಗೌರ್ಮೆಂಟ್ ಆರ್ಡರ್ನ ಪಾಸ್ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ಇವಾಗ ಅದು NR 100 ಅಂತಂದು ಏನೊಂದು ಫ್ಯಾಕ್ಸು ಎಲ್ಲ ಗ್ರೂಪಲ್ಲಿ ಶೇರ್ ಆಗ್ತಿದೆ. ಮೆಸೇಜಲ್ಲಿ ನಮಗೆ ಎಚ್ ಕೆ ಭಾಗಕ್ಕೆ ಮತ್ತು ನಾನ್ ಎಚ್ ಕೆ ಭಾಗಕ್ಕೆ ಎಷ್ಟೆಷ್ಟು ಪೋಸ್ಟ್ ಸ್ಯಾಂಕ್ಷನ್ಸ್ ನಮ್ಮ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತು ಅದನ್ನು ಫ್ಯಾಕ್ಸಲ್ಲಿ ಮೆನ್ಷನ್ ಮಾಡಿದರೆ, ನೀವು ಹಿಂದೆ 56% ಪ್ರಕಾರ ರೋಸ್ಟರ್ ರೆಡಿ ಮಾಡಿ ಕಳಿಸಿದ್ರಿ ಅದನ್ನು ಈಗ ಹೆಲ್ಡ್ ಮಾಡಿ 6%ನ್ನು ನೀವು ಬ್ಯಾಕ್ಲಾಗ್ ಅಂತ ಕನ್ಸಿಡರ್ ಮಾಡಿ 50% ಪ್ರಕಾರ ನೇಮಕಾತಿ ಮಾಡೋದಕ್ಕೆ ರೋಸ್ಟರ್ ಬಿಂದುಗಳನ್ನು ಅಳವಡಿಸ್ಕೊಂಡು ಹೊಳ್ಳಿ ನಮಗೆ ರಿಟರ್ನ್ ಕಳಿಸ್ರಿ. ಅಂದರೆ 5/3/2026 ಒಳಗೆ, ಅಂದರೆ ಇವತ್ತು 4 ನಾಳೆ 5 ಅಷ್ಟರೊಳಗೆ ನೀವು ನಮ್ಮ ಹೆಡ್ ಆಫೀಸ್ಗೆ ಡಿ ಜಿ ಆ್ಯಂಡ್ ಐ ಜಿ ಕಂಟ್ರೋಲ್ ರೂಮ್ ಏನಿದೆ ಅದಕ್ಕೆ ಕಳಿಸ್ರಿ ಅಂತ ಒಂದು ಫ್ಯಾಕ್ಸ್ ಹರಿದಾಡ್ತಿದೆ. ಸೊ ಇದನ್ನೆಲ್ಲ ಗಮನಿಸಿದರೆ ನಮ್ಮ ಸ್ಪರ್ಧಾರ್ಥಿಗಳಿಗೆ ಒಂದು ಖುಷಿಯ ಸಂಗತಿ, ಖುಷಿಯ ವಿಚಾರ. ಯಾಕಪ್ಪ ಅಂದರೆ ಇದು ಫ್ಯಾಕ್ಸ್ ಬಂದಮೇಲೆ ಆಲ್ಮೋಸ್ಟ್ ನೇಮಕಾತಿ ಅಧಿಸೂಚನೆಗೊಳ್ಳೋದಕ್ಕೆ ರೆಡಿ ಆಗಿದೆ. ಇನ್ನೇನು ಸ್ವಲ್ಪ ದಿನದಲ್ಲೇ ನೇಮಕಾತಿ ಸ್ಟಾರ್ಟ್ ಆಗುತ್ತೆ ಅಂತಂದು ನಾವು ತಿಳ್ಕೊಬೋದು. ಸೊ ಅದರಲ್ಲಿ ನೀವು ನೋಡ್ಬೋದು DSI ಅಂದರೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟ್ರು ಎಚ್ ಕೆ 5 ಪೋಸ್ಟು ಮತ್ತು ನಾನ್ ಎಚ್ ಕೆ 15 ಪೋಸ್ಟು, ಟೋಟಲ್ 20 ಪೋಸ್ಟು. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟ್ರದು ಅದು FD ಅಪ್ರೂವ್ ಕೊಟ್ಟಿದೆ. ದೆನ್ APC ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ಅದರಲ್ಲಿ 275 ಎಚ್ ಕೆ ಭಾಗದ್ದು ಮತ್ತು 1375 ನಾನ್ ಎಚ್ ಕೆ ಭಾಗದ್ದು, ಟೋಟಲ್ 1650 APC. ದೆನ್ ನಮ್ಮ ಮೋಸ್ಟ್ ಅವೈಟೆಡ್ ಅಂದರೆ ನಮ್ಮದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದು, ಅದರಲ್ಲಿ ಎಚ್ ಕೆ ಭಾಗದ್ದು 610 ಮತ್ತು ನಾನ್ ಎಚ್ ಕೆ ಭಾಗದ್ದು 3500, ಟೋಟಲ್ 4110 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದು ಅಪ್ರೂವ್ ಸಿಕ್ಕಿದೆ. ದೆನ್ KSRP ಅದರಲ್ಲಿ 532 ಎಚ್ ಕೆ ಮತ್ತು 1500 ನಾನ್ ಎಚ್ ಕೆ, ಟೋಟಲ್ಲು 2032 KSRP ಕಾನ್ಸ್ಟೇಬಲ್ಲು. ದೆನ್ KSISF ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಏನು ಕರಿತೀವಿ, ಅದರಲ್ಲಿ ಎಚ್ ಕೆ ಭಾಗಕ್ಕೆ 364 ಪೋಸ್ಟು, ನಾನ್ ಎಚ್ ಕೆ ಭಾಗಕ್ಕೆ ಯಾವುದೇ ಇದೇನು ಪೋಸ್ಟ್ ಇಲ್ಲ, ಅದರಲ್ಲಿ ಟೋಟಲ್ 364 ಪೋಸ್ಟು ಟೋಟಲ್ ಇದೆ. ಸೊ ಇದನ್ನೆಲ್ಲ ಗಮನಿಸಿದರೆ ಆಲ್ಮೋಸ್ಟ್ ಆಲ್ ಬಹಳ ವೇಕೆನ್ಸಿ ಇನ್ನೇನು ಸ್ವಲ್ಪ ದಿನದಲ್ಲೇ ನಮ್ಮ ರಾಜ್ಯ ಸರ್ಕಾರ ಭರ್ತಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಹಂತದ ಪ್ರಾರಂಭ ಮಾಡಿದೆ. ಸೊ ಹಾಗಾಗಿ ಇನ್ನೇನು ನೀವು ಮೊನ್ನೆ ಧಾರವಾಡದಲ್ಲಿ ನಡೆಸ್ತಕ್ಕಂಥ ಪ್ರೊಟೆಸ್ಟು ಅಥವಾ ನಿಮ್ಮ ಅದು ಪ್ರತಿಭಟನೆ ಇದೆ, ಅದರ ಪರಿಣಾಮವಾಗಿ ರಾಜ್ಯ ಸರ್ಕಾರ ಕ್ಯಾಬಿನೆಟಲ್ಲಿ ಒಂದು ಒಳ್ಳೆಯ ಡಿಸಿಷನ್ ತೊಗೊಂಡು ನಮ್ಮ ಸ್ಪರ್ಧಾರ್ಥಿಗಳಿಗೆ ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಯುವಕ ಮಿತ್ರರಿಗೆ ನೇಮಕಾತಿ ಗ್ಯಾರಂಟಿ ನೀಡೋ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಸೊ ಹೀಗಾಗಿ ಸಿಕ್ಕಿರ್ತಕ್ಕಂಥ ಸಮಯವನ್ನು ಸದುಪಯೋಗಪಡಿಸ್ಕೊಂಡು ಇನ್ನೇನು ಸ್ವಲ್ಪ ದಿನದಲ್ಲೇ ಈ ಆದೇಶ ನೇಮಕಾತಿ ನೋಟಿಫಿಕೇಷನ್ ಏನು ಪ್ರಕಟವಾಗುತ್ತೆ. ಹಾಗಾಗಿ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳು ಸರಿಯಾದ ರೀತಿಯಲ್ಲಿ ನಿಮ್ಮ ಅಧ್ಯಯನವನ್ನು ಮುಂದುವರಿಸ್ರಿ, ಇನ್ನಷ್ಟು ಚುರುಕುಗೊಳಿಸಿ. ಇನ್ನೇನು ಸದ್ಯದಲ್ಲೇ ನೋಟಿಫಿಕೇಷನ್ ಆಗುತ್ತೆ. ದೆನ್ ಇನ್ನೂ ಹಲವಾರು ವಿದ್ಯಾರ್ಥಿಗಳು ಕೇಳ್ತಿದ್ರಿ, ಸರ್ ಇನ್ಮೇಲಿಂದ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳನ್ನ KEA ಕಂಡಕ್ಟ್ ಮಾಡುತ್ತೋ ಅಥವಾ ನಮ್ಮ KSP ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಏನಿದೆ ಅದೇ ಬಾಡಿ ಕಂಡಕ್ಟ್ ಮಾಡುತ್ತೋ ಅಂತ ಕೇಳ್ತಿದ್ದೀರಾ. ಅದು ಮತ್ತು ಇನ್ನೊಂದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ಇನ್ನೊಂದು ಬೋರ್ಡನ್ನು ಎಸ್ಟಾಬ್ಲಿಷ್ ಮಾಡ್ಬೇಕಂತ ಮಾನ್ಯ ಗೃಹ ಸಚಿವರು ಹೇಳಿರೋದ್ರಿಂದ ನೋಡ್ಬೇಕು, ವೇಟ್ ಆ್ಯಂಡ್ ಸಿ. ಅದು ಮೇ ಬಿ ಬೋರ್ಡ್ ಕ್ರಿಯೇಟ್ ಆಗೋದು ಇನ್ನೂ ಸ್ವಲ್ಪ ಡಿಲೇ ಆಗ್ಬೋದೇನೋ. ಮೇ ಬಿ ಆ್ಯಸ್ ಪರ್ ನೌ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಅಥವಾ ಮಾಹಿತಿ ಪ್ರಕಾರ ಮೇ ಬಿ KEಗೆ ಕೊಡ್ಬೋದು ಅನ್ಸುತ್ತೆ. ಐ ಥಿಂಕ್ KEದವರು ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಒಂದು ವಿತಿನ್ ಟೈಮ್ ಡ್ಯೂರೇಷನ್ ಒಳಗೆ ಇವೆಂಟ್ ಆಫ್ ಕ್ಯಾಲೆಂಡರ್ನ ಮೇಂಟೈನ್ ಮಾಡ್ತಾರೆ ಅವರು. ಸೊ ಹಾಗಾಗಿ ನಮಗೆ ನಮ್ಮ ಇಲಾಖೆಗೆ ಬಹಳ ನೆಸೆಸಿಟಿ ಇರ್ತಕ್ಕಂಥದ್ದು ಪೊಲೀಸ್ ಕಾನ್ಸ್ಟೇಬಲ್ಗಳ ಬಹಳ ನೆಸೆಸಿಟಿ ಇದೆ. ಸೊ ಹಾಗಾಗಿ ಗೌರ್ಮೆಂಟ್ಗೂ ಬಹಳ ಒತ್ತಡ ಇದೆ, ನೇಮಕಾತಿ ಮಾಡಿಕೊಳ್ಳೇಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಮೇ ಬಿ ಈಗ ಪಾಸ್ ಟೆಸ್ಟು ಮತ್ತು ಟ್ರಾನ್ಸ್ಪರೆಂಟ್ ಆಗಿ ನಮ್ಮ
ರಾಜ್ಯದಲ್ಲಿ ಯಾವುದಾದ್ರೂ ರಿಕ್ರೂಟ್ಮೆಂಟ್ ಬಾಡಿ ವರ್ಕ್ ಮಾಡ್ತಿದೆ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಕೆ ಇ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯು ಏನು ಪರೀಕ್ಷೆಗಳನ್ನು ಇನ್ನು ಆಲ್ಮೋಸ್ಟ್ ಆಲ್ ಕೆ ಇಗೆ ಕೊಡೋ ಚಾನ್ಸಸ್ ಬಹಳ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಕೆ ಇ ಪ್ಯಾಟ್ರನ್ಗೆ ಟ್ರೆಂಡ್ ತಕ್ಕಂಗೆ ನಿಮ್ಮ ಅಧ್ಯಯನವನ್ನು ಮುಂದುವರಿಸ್ರಿ. ನಿಮ್ಮ ಕನಸಿನ ಜೀವನವನ್ನು, ಕನಸಿನ ನೌಕರಿಯನ್ನು ಪಡೆಯೋದಕ್ಕೆ ನೀವು ಸತತವಾಗಿ ಪ್ರಯತ್ನ ಪಡ್ರಿ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ, ಆಕಾಂಕ್ಷಿಗಳಿಗೆ, ಸ್ನೇಹಿತ ಮಿತ್ರರಿಗೆ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.